ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಟಿ ಅಲ್ಲದ ಕೆಲವು ಸಮುದಾಯಗಳು ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಟಿ ಅಲ್ಲದ ಕೆಲ ಸಮುದಾಯಗಳು ಎಸ್ಟಿ ಪಟ್ಟಿಗೆ ಸೇರಿಸಲು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡಲು ರಾಜಕಾರಣಿಗಳ ಮೇಲೆ ನಿರಂತರವಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕೆಲವು ಜನಾಂಗದವರು ಪರಿಶಿಷ್ಟ ಪಂಗಡದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪಡೆಯುತ್ತಿದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ನಂದಕುಮಾರ್ ಮಾಲಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇತ್ತೀಚೆಗೆ 2-3 ವರ್ಷಗಳಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರದ ಹಾವಳಿ ಹೆಚ್ಚಾಗುತ್ತಿದ್ದು, ಹಿಂದುಳಿದ ವರ್ಗಗಳಲ್ಲಿ ಬರುವ ಕೆಲವು ಜನಾಂಗದವರು ಪರಿಶಿಷ್ಟ ಪಂಗಡದಲ್ಲಿ ಬರುವ ತಳವಾರ್ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರಗಳು. ಮತ್ತು ಈ ನಿನ್ನೆ ಮೊನ್ನೆ ನಡೀತಕ್ಕಂಥ ಪತ್ರಕರ್ತರ ಒಂದು ಚುನಾವಣೆಯಲ್ಲಿ ವಿಜಯ ಆಗಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಹಾರ್ದಿಕ ಶುಭಾಶಯಗಳು ಮತ್ತು ಸೋತಿರ್ತಕ್ಕಂಥ ಮಿತ್ರರಿಗೂ ಶುಭಾಶಯಗಳು, ಧನ್ಯವಾದ. ಯಾಕಂದ್ರೆ ಸೋಲು ಗೆಲುವು ಕಾಮನ್ ತಮಗೆಲ್ಲ ಗೊತ್ತು, ನಾವೇ ಹೇಳಬೇಕು ಅವಶ್ಯಕತೆ ಇಲ್ಲ. ಆದರೂ ಕೂಡ ಶಾಂತಿಯುತವಾಗಿ ನಡೀತಕ್ಕಂಥ ಒಂದು ಮಾಧ್ಯಮ ಚುನಾವಣೆಗೆ ತಾವೆಲ್ಲ ಸಹಕರಿಸಿ ಮತ್ತೊಮ್ಮೆ ಧನ್ಯವಾದಗಳು. ಇವತ್ತು ಇಂದಿನ ಒಂದು ಪತ್ರಿಕಾ ಗೋಷ್ಠಿಗೆ ನಾನು ನಂದಕುಮಾರ್ ಮಾಲಿ ಪಾಟೀಲ್, ವಿಭಾಗೀಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ. ನನ್ನ ಜೊತೆ ಡಾಕ್ಟರ್ ರಾಮು ನಾಯಕ್ ಹರಳಳ್ಳಿ, ನಮ್ಮ ಸಮಾಜದ ವಿಭಾಗೀಯ ಘಟಕದ ಯುವ ಅಧ್ಯಕ್ಷರು, ಶ್ರೀ ವೆಂಕಟೇಶ್ ಕವಲ್ದಾರ್ ಮುಖಂಡರು ಸಮಾಜದ್ದು, ಶರಣವ್ ಸುಬೇದಾರ್ ಜಿಲ್ಲಾ ಅಧ್ಯಕ್ಷರು, ಮಹೇಶ್ ನಾಯಕ್ ಜಿಲ್ಲಾ ಅಧ್ಯಕ್ಷರು ಯುವ ಘಟಕ, ಮಾರುತಿ ಜಮಾದಾರ್ ಸಮಾಜದ ಮುಖಂಡರು ಮತ್ತು ಯಾದಗಿರಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ದೇವನಾಯಕ್ ಗಂಗಾಳ್ ಅವರು ಮತ್ತು ಇನ್ನು ನಮ್ಮ ಮಿತ್ರರು ಕೂಡಿದ್ದಾರೆ. ಈ ಒಂದು ಸಮಾಜದ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ನಾನು ಮಾತನಾಡ್ತೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗುಲ್ಬರ್ಗ ಇಡೀ ಜಿಲ್ಲೆಯಾದ್ಯಂತ ಕೆಲವು ಸಂಘಟನೆಗಳು ಪರಿಶಿಷ್ಟ ಪಂಗಡ ಎಸ್ಟಿ ಅಲ್ಲದ ಕೆಲವು ಸಮುದಾಯಗಳಿಗೆ ಎಸ್ಟಿ ಪ್ರಮಾಣಪತ್ರ ಕೊಡಬೇಕಂತೇಳಿ ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರಿ. ನಾವು ಆ ಹೋರಾಟವನ್ನು ಇವತ್ತು ನಮ್ಮ ಜಿಲ್ಲಾ ವಿಭಾಗೀಯ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ 2020ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೆಜೆಟ್ ಏನಾದಂತೂ ನಾಯಕ ಸಮಾಜದ ಪರ್ಯಾಯ ಪದ ತಳವಾರ ಮತ್ತು ಪರಿವಾರ ಅದು ಬುಟ್ಟೋದ ಪದ ಏನು ಮತ್ತು ನಮ್ಮ 1991 ಎಷ್ಟಿಗೆ ಬಂದೀವಿ ನಾವು, ಆ ಬುಟ್ಟೋದ ಪದ ಪರ್ಯಾಯ ಪದ ಇದು ಕರ್ನಾಟಕದಲ್ಲಿ ಕೊಡಬೇಕಂತೇಳಿ ಒಂದು ಆದೇಶ ಬಂತು, ಸುತ್ತೋಲೆ ಕೇಂದ್ರ ಸರ್ಕಾರದ ಗೆಜೆಟಾಗಿ ಬಂತು. ಅದ ನಂತರ ಎಲ್ಲ ಕಡೆ ಹೆಚ್ಚಾಗಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಮಾಜ ಅಂದ್ರೆ ಮೈಸೂರು, ಬೆಳಗಾವಿ ಈ ಜಿಲ್ಲೆಯಲ್ಲಿ ನಮ್ಮ ತಳವಾರ ಇದು ನಮ್ಮ ಪರ್ಯಾಯ ಪದ ಇರ್ತಕ್ಕಂಥ. ಅದು ಏನಾಯ್ತು ಮುಂದೆ ಅಂದ್ರೆ 2023ರಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂತು, ಆ ಸಂದರ್ಭದಲ್ಲಿ ಆಗಿನ BJP ಸರ್ಕಾರ ಇತ್ತು. ಶ್ರೀಮಾನ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಿದ್ರು. ಅಲ್ಲಿ ಏನು ಘೋಷಣೆ ಮಾಡಿದ್ರು ಅಂದ್ರೆ, ನಾನು ಅಂದ್ರೆ ಕೇವಲ ವೋಟ್ ರಾಜಕಾರಣಕ್ಕೋಸ್ಕರ ನಾನು ಗುಲ್ಬರ್ಗ ಜಿಲ್ಲೆ ಹಿಂದುಳಿದ ಸಮಾವೇಶಕ್ಕೆ ಸುಮ್ಮನೆ ಬಂದಿಲ್ಲ, ಬರಿಗೇನು ಬಂದಿಲ್ಲ, ಎಲ್ಲ ಕಬ್ಲಿಗೆ ಅಂಬಿಗರ ಸಮಾಜವನ್ನು ಪರಿವಾರ ಜಾತಿಯನ್ನು ನಾನು ಎಷ್ಟಿಗೆ ಸೇರಿಸಿದ್ದೀನಿ ಅಂತ ಹೇಳಿದ್ರು. ಬಟ್ ಆ ಸಮಾಜದ ಮಿತ್ರರಿಗೆ ಗೊತ್ತಿದೆ ಇದು ನಮ್ಮ ಅಂಬಿಗ ಅಥವಾ ಕಬ್ಬಲಿಗೆ ಪರ್ಯಾಯ ಪದ ಆ ತಳವಾರ ಅಲ್ಲ ಅಂತಕ್ಕಂಥದ್ದು. 2020ರಲ್ಲಿ ಅದು ಆದರೂ ಕೂಡ 20ರಿಂದ 21, 22ವರೆಗೆ ಎಲ್ಲಿ ಅವ್ರು ಸರ್ಟಿಫಿಕೇಟ್ ಕೇಳಿಲ್ಲ, ಸುಮ್ಮನೆ ಇದ್ದ. ಅವ್ರಿಗೆ ಗೊತ್ತಿತ್ತು, ಯಾಕಂದರೆ ಇವರು ತಳವಾರ ನಾಯಕ ಸಮಾಜದ ಪರ್ಯಾಯ ಪದ ಅಂತೇಳಿ. ಅದು ಯಾವಾಗ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯರೇ ಇಲ್ಲ ನಾನು ಈ ಥರ ತಂದಿದ್ದೀನಿ ನಿಮ್ಗೆ ಅಂತ ಸುಳ್ಳು ಹೇಳಿಬಿಟ್ರು. ಅವಾಗಲಿಂದ ಏನು ಮಾಡಿದ್ರು, ನೀವು ಎಚ್ಚೆತ್ಕೊಂಡಿಲ್ಲ ನಮ್ಮದು ಅದೇನೋ ಅಂತೇಳಿ ಎಲ್ಲ ಕಡೆ ಸರ್ಟಿಫಿಕೇಟ್ ಕೊಡಿ ಅಂತಕ್ಕಂಥ ನಡೀತದೆ. ಮುಖ್ಯಮಂತ್ರಿ ಹೇಳಿದಾರಂತ ತಕ್ಷಣ ಕೆಲವು ಕಡೆ ಶಾಸಕರುಗಳು ಬೆಂಬಲ ಕೊಟ್ಟರು, ಕೆಲವು ಕಡೆ ಅವ್ಯಾತವಾಗಿ ಜಿಲ್ಲೆಯಲ್ಲಿ ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದರು. ಅದ ನಂತರ ನಾವೆಲ್ಲ ಕಡೆ ಮುಖ್ಯಮಂತ್ರಿ, ಸಮಾಜ ಕಲ್ಯಾಣ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿಯಾಗಿ ಈ ಥರ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಅವರು ಒಂದು ಆದೇಶ ಹೊರಡಿಸಿದ್ರು 2023 ಸರ್. ಏನಂತಂದ್ರೆ, ಇಲ್ಲ ಇದು ವಾಲ್ಮೀಕಿ ನಾಯಕ ಸಮಾಜದ ಪರ್ಯಾಯ ಪದ ತಳವಾರ ಕೊಡಬೇಕು. STಯಲ್ಲಿ ಯಾವ ಥರ ತಳವಾರ ಪದ ಇದೆಯೋ ಹಿಂದುಳಿದ ವರ್ಗದಲ್ಲಿಯೂ ಕೂಡ ತಳವಾರ ಅಂತಕ್ಕಂಥ ಒಂದು ಪದ ಇದೆ. ಅದನ್ನು ತತ್ಸಮಾನ ಪ್ರಾಧಿಕಾರಿಗಳು ಜಾತಿ ಪ್ರಮಾಣಕ್ಕೆ ಉತ್ತರ ಕೊಡುವಾಗ ಕೂಲಂಕುಷವಾಗಿ ಪರಿಶೀಲಿಸಿ ಕೊಡಬೇಕಂತ ಆದೇಶ ನಿರ್ದಿಷ್ಟವಾಗಿ ಭಾಳ ಕ್ಲಿಯರ್ ಆಗಿದೆ.
ಆದರೂ ಕೂಡ ಕೆಲವು ಜನ ಮಿಸ್ಗೈಡ್ ಮಾಡಿ ಸಾವಿರಾರು ಜಾತಿ ಸೇರಿಪಟ್ಟು ಈ ಭಾಗದಲ್ಲಿ ತೆಗೆದುಕೊಂಡ್ರು. ಈಗೇನಪ್ಪ ಅಂದ್ರೆ ಆ ಆದೇಶ ಬಂದ ನಂತರ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ಸುಳ್ಳು ಜಾತಿ ಪತ್ರ ವಿತರಣೆ ಆಗ್ತಿಲ್ಲ, ಯಾವ ಅಧಿಕಾರಿಗಳು ತಹಸೀಲ್ದಾರ್ ಕೊಡ್ತಾ ಇಲ್ಲ. ಅದನ್ನು ನಿಲ್ಲಿಸುವ ಸಲುವಾಗಿ ಈ ಕೆಲವು ಸಂಘಟನೆ ಮುಖಂಡರುಗಳು ಎಲ್ಲ ಕಡೆ ಹೋರಾಟ ಮಾಡಿ, ಇಲ್ಲ ನಮಗೆ SC ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಆ MLA ಸಪೋರ್ಟ್ ಮಾಡ್ತಾ ಇಲ್ಲ, ಮಂತ್ರಿಗಳು ಮಾಡ್ತಾ ಇಲ್ಲ ಅಂತೇಳಿ ಈ ಥರ ಎಲ್ಲ ಕಡೆ ಒಂದು ಪ್ರಭಾವಂಡ ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಕೆಲವು ಶಾಸಕರ ಮನೆಯಲ್ಲೂ ಕೂಡ ದಂಡಿ ಮಾಡಕತ್ತಾರೆ. ಸರ್ ನೀವು ಪ್ರಭಾವ ಬೀರ್ರಿ, ತಹಸೀಲ್ದಾರ್ ಮ್ಯಾಗೆ DC ಹೇಳ್ರಿ ನಮ್ಗೆ ಇಸ್ಕೊಡ್ರಿ ಸರ್ಟಿಫಿಕೇಟ್ ಅಂತಕ್ಕಂಥದ್ದು. ಅದು ಒಂದು ನಾನು ಸ್ಪಷ್ಟಪಡ್ತೀನಿ ಬಂಧುಗಳೇ, ನೀವು ಹಿಂದುಳಿದ ಸಮಾಜದಲ್ಲಿ ಇದ್ದೀರಿ ಅಂತ ಒಪ್ತೀನಿ. ನೀವು ನಮ್ಮ ಸೋದರ ಸಮಾಜ, ನೀವು ಸರ್ಕಾರದಿಂದ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗಿ ನೀವೆಲ್ಲರೂ ಬರೇ ಪದ ಈ ಕಬ್ಬಲಿಗೆ ಬೇಸ ಸಮಾಜ ಏನು ಪರೇ ಎಲ್ಲರೂ ಒಟ್ಟಾಗಿ ST ಬಂದರೂ ನಾವು ಸ್ವಾಗತ ಮಾಡ್ತೀವಿ. ಯಾಕಂದರೆ ST ಏನಂತಾಗ ಬೇರೆ ನಮ್ಮದೇನು ಗೊತ್ತಲ್ಲ. ನಿಮ್ಮಲ್ಲಿ ಪರಿಶಿಷ್ಟ ಪಂಗಡದ ಲಕ್ಷಣಗಳಿದ್ದರೆ ಸರ್ಕಾರ ಅದನ್ನು ಇದು ಕೊಟ್ಟರೆ ನೀವು ಕೂಡ ಬನ್ನಿ, ಸ್ವಾಗತ ಮಾಡ್ತೀವಿ, ಅದ್ರಾಗೇನು ಅಭ್ಯಂತರ ಇಲ್ಲ. ಆದ್ರೆ ವಾಮ ಮಾರ್ಗದಿಂದ ಇನ್ನೊಂದು ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಸಲ್ಲದು ಅಂತಕ್ಕಂಥದ್ದು ನಮಗೆ ಕ್ಲಿಯರ್. ಆದ್ದರಿಂದ ಆ ಸಮಾಜ ಏನು ಇವತ್ತು ಎಲ್ಲ ಶಾಸಕರ ಮನೆಗೆ ಹೋಗಿ ಧರಣಿ ಮಾಡ್ತಿದ್ದಾರೆ, ನಾವು ಕೂಡ ಧರಣಿ ಮಾಡೋದಿಲ್ಲ. ಎಲ್ಲ ನಮ್ಮ ಜಿಲ್ಲೆಯ ಗೌರವಿತ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವರಿಕೆ ಮಾಡ್ತೇವೆ ನಮ್ಮ ಸಮಾಜದ ಮುಖಂಡರನ್ನ ಹೇಳಿ, ಇಲ್ಲ ಸರ್ ಈ ಥರ ಸರ್ಕಾರದ ಗೈಡ್ಲೈನ್ಸ್ ಇದೆ, ಇದಾಗಿ ಕೂಡ ಈ ಥರ ಒಂದು ದಬ್ಬಳಿಕೆ ಅನ್ಯಾಯ ನಮ್ಮ ಸಮಾಜ ಮೇಲೆ ನಡೀತಾ ಇದೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು 5ನೇ ದೊಡ್ಡ ಸಮಾಜ ಇದ್ದರೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಭಾಳ ಅಲ್ಪಸಂಖ್ಯಾತರು. ಹೀಗಾಗಿ ಪ್ರತಿಯೊಂದಕ್ಕೂ ಕೌಂಟ್ರ್ ಮಾಡ್ಲಿಕ್ಕೆ ಹೋಗ್ಬಾರ್ದಪ್ಪ, ಜಾತಿ ಸಂಘರ್ಷ ಆಗಬಾರ್ದು. ಸರ್ಕಾರ ಇದೆ, ಕಾನೂನು ಇದೆ, SC ST ಕಾನೂನು ಜಾರಿ ನಿರ್ದೇಶನ ಇದೆ, ಅವೆಲ್ಲ ನೋಡ್ಕೋತಾವ. ನಮ್ದು ಏನು ಅಂತೇಳಿ ನಾವು ಯಾವುದಕ್ಕೂ ಕೌಂಟ್ರ್ ಕೊಡೋಕ್ಕೆ ಹೋಗ್ತಾ ಇಲ್ಲ. ಆದರೂ ಕೂಡ ಏನಾಗ್ತೈತೆ ಅಂದ್ರೆ ಈಗ ಅತಿಯಾಗಿ ಅವದೇ ದಿನ ಬರೋದ್ರಿಂದ ಅದು ಏನಂತ ಸಾಯೋ ಸುಳ್ಳು ಒಂದು ಕರೆ ಆಯ್ತು ಸುಳ್ಳು ಆ ಥರ ಆಗ್ಬಿಡೋದು ಅಂತೇಳಿ ಇವತ್ತು ನಾವು ಕೂಡ ಈ ಒಂದು ಪತ್ರಿಕೆ ಮುಖಾಂತರ, ತಮ್ಮ ಮಾಧ್ಯಮ ಮುಖಾಂತರ ಒಂದು ಸ್ವಚ್ಛೀಕರಣ ಇವತ್ತು ಕೊಡ್ತಿದ್ದೀವಿ. ದಯವಿಟ್ಟು ತಾವು ಈ ರೀತಿಯ ಒಂದು ದ್ವಂದ್ವ ಹೇಳಿಕೆ ಹೋರಾಟಗಳನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಜಿಲ್ಲೆಯಲ್ಲಿ ಅನೇಕ ಕಡೆ ಇವತ್ತು ಸುಳ್ಳು ಜಾತಿ ಪತ್ರ ಪಡೆದು ಗೊಂದಲಕ್ಕಾಗಿದ್ದಾರೆ. ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಕಾಳಿಗೆ ಮೊನ್ನೆ ಒಂದು ಎಲೆಕ್ಷನ್ ಆಯ್ತು ಸರ್, ಕಾಳಿಗೆಯಲ್ಲಿ ಕೂಡ ಇದೆ. ಅಲ್ಲಿ ಏನಾಯ್ತು ಅಂದ್ರೆ ಅಂಬವ ಅಂತಕ್ಕಂಥವ್ರು ಚುನಾವಣೆ ಸ್ಪರ್ಧೆ ಮಾಡೋದು. ಅವ್ರ ಸರ್ಟಿಫಿಕೇಟ್ ಹೇಳ್ತಂದ್ರೆ ಬೆಂಗಳೂರು ಯಲಹಂಕದಲ್ಲಿ ಸರ್ಟಿಫಿಕೇಟ್ ತೊಗೊಂಬಂದರು. ಅದು ಆದ್ರೆ ನಾವು ಗೊತ್ತಾದ ನಂತರ ಅವರೆಲ್ಲ ವಂಶವಾಳಿ ಅಂತ ತೊಗೊಂಡ್ರೆ ಅವರು ಅಣ್ಣ ತಮ್ಮ ಎಲ್ಲರೂ ಕಬ್ಬಲಿಗೆ ಅಂತ ಸರ್ಟಿಫಿಕೇಟ್ ಎಲ್ಲ ಇವೆ ಸರ್, ಪ್ರೂವ್ ಆಗಿದೆ. ಆದರೂ ಕೂಡ ಇವರು ಸಮಾಜದವರು ನಾನು ಇವೇ ತಳವಾರ ಸಮಾಜ ಹೋರಾಟ ಮಾಡ್ತಾರೆ ಸರ್, ನಿಜವಾಗಿ ತಳವಾರ ಯಾರು ತೋಳಿ ನಮಗೆ ಅಭ್ಯಂತರ ಇಲ್ಲ. ಆದರೆ ಕಬ್ಬಲಿಗೆ ಒಂದು ಕಡೆ ಒಂದೇ ಮನೆಗೆ 2-3 ಸರ್ಟಿಫಿಕೇಟ್, ತಂದಿದೊಂದು ಬೇರೆ, ಅಣ್ಣೊಂದೊಂದು ಬೇರೆ, ತಂಗಿದೊಂದು ಬೇರೆ, ಈ ರೀತಿ ಇಡೀ ಜಿಲ್ಲೆಯಲ್ಲಿ ಈ ಥರ ಆದ್ರೆ ನಮ್ಮ ಸಮಾಜಕ್ಕೆ ಯಾರು ಕೇಳಬೇಕು?